ವಿಶ್ವ ಪರಿಸರ ದಿನ. ಎಲ್ಲರ ಚಿತ್ತ ಈಗ ಆರೋಗ್ಯದತ್ತ. ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನವನ್ನು ಕೊಡ್ತಿರುವಂತಹ ಕಾಲ ಇದು. ಆರೋಗ್ಯ ಹೇಗೆ ಬರಲಿಕ್ಕೆ ಸಾಧ್ಯ? ನಾವು ತಿನ್ನುವ ಆಹಾರದಲ್ಲಿ ಬರುತ್ತಾ? ನಾವು ಸೇವಿಸುವಂತಹ ಗಾಳಿಯಲ್ಲಿ ಬರುತ್ತಾ? ನಮ್ಮ ಸುತ್ತಲ ವಾತಾವರಣದಲ್ಲಿ ಬರುತ್ತಾ? ಖಂಡಿತ ಮೂರರಲ್ಲೂ ಸಹ. ನಾವು ಸೇವಿಸುವಂತಹ ಗಾಳಿಯಲ್ಲಿ, ಒಳ್ಳೆಯ ಗಾಳಿಯಲ್ಲಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಹಾರದಲ್ಲಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ಆರೋಗ್ಯ. ನಾವೆಲ್ಲ ಆರೋಗ್ಯವಂತರಾಗಿ ಬಾಳಬೇಕು ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ಪರಿಸರ ಬೇಕು. ಶಬ್ದ ಮಾಲಿನ್ಯ ಮನಸ್ಸನ್ನು ಹಾಳು ಮಾಡಿದ್ರೆ, ವಾಯು ಮಾಲಿನ್ಯ ದೇಹವನ್ನು ಹಾಳು ಮಾಡುತ್ತೆ. ಸುತ್ತಲೂ ಬೀಸುವಂತಹ ತಂಗಾಳಿ ಮನಸ್ಸಿಗೆ ಹಿತ ಕೊಡೋದಲ್ಲದೆ ನಮ್ಮ ಹೃದಯಕ್ಕೂ ಕೂಡ ಆನಂದವನ್ನು ಕೊಡುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ನಾವು ಏನು ನೋಡ್ತಾ ಇದ್ದೇವೆ? ರಸ್ತೆಗಳ ಮೇಲೆ ಅತಿಯಾದ ವೆಹಿಕಲ್ಗಳ ದಟ್ಟಣೆ. ಒಂದು ಕ್ಷಣವೂ ಸಹ ರಸ್ತೆ ಖಾಲಿ ಇರೋದಿಲ್ಲ. ಎಲ್ಲ ಸಮಯದಲ್ಲೂ ಅತಿಯಾದ ವೇಗದಲ್ಲಿ ವಾಹನ ಚಾಲಕರು. ಧೂಳೆಬ್ಬಿಸುವುದರ ಜೊತೆಗೆ ಪೊಲ್ಯೂಷನ್ ಹೇಗಾಗ್ತಾ ಇದೆ ಅನ್ನೋದನ್ನು ಎಲ್ಲರೂ ನೋಡ್ತಾ ಇದ್ದೇವೆ. ಜೊತೆಗೆ ದೂರ ಹೋಗಬೇಕು ಅಂದರೆ ಒಂದು ವೆಹಿಕಲ್ ಬೇಕು. ವೆಹಿಕಲ್ ಇಲ್ಲ ಅಂದರೆ ಆಟೋ ಕಾಯೋದು, ಆಟೋ ಇಲ್ಲ ಅಂದರೆ ಬಸ್ ಕಾಯೋದು, ಹೇಗೋ ಹೋಗೋದು. ಬಹಳ ಕಡಿಮೆ ಅಂತರವನ್ನು. ಸ್ವಲ್ಪ ದೂರ ನಡೆದು ಹೋದರೆ ಸುಸ್ತು. ಯಾಕೆಂದರೆ ದೇಹದಲ್ಲಿ ಆರೋಗ್ಯ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ನನ್ನ ಬಾಲ್ಯದಲ್ಲಿ ನಾನು ಕಂಡುಕೊಂಡಿದ್ದು, ನನ್ನ ತಾಯಿಯಂದಿರು, ನನ್ನ ಅಕ್ಕಂದಿರು, ನಮ್ಮ ಕುಟುಂಬದವರು ಎಲ್ಲರೂ ಕೂಡ ದೂರ ಪ್ರದೇಶಗಳಿಗೆ ಹೋಗಿ ಸೌದೆಯನ್ನು ಕಡ್ಕೊಂಡು ಬಂದು ತಲೆ ಮೇಲೆ ಹೊತ್ಕೊಂಡು ಬಂದು ಒಲೆ ಕಚ್ಚಿಬಿಟ್ಟು ಅಡುಗೆ ಮಾಡ್ತಾಯಿದ್ರು. ಬಾವಿಯಿಂದ ನೀರು ಸೇದ್ತಾಯಿದ್ರು. ಹಳ್ಳಕ್ಕೆ ಹೋಗಿ ಬಟ್ಟೆಯನ್ನು ಹೊಕ್ಕೊಂಡು ಬರ್ತಾಯಿದ್ರು. ನಮ್ಮ ಹಿರಿಯರು ನಡ್ಕೊಂಡೇ ಹೋಗಿ ಸಾಮಾನುಗಳು ತರ್ತಾಯಿದ್ರು. ಮೂಟೆ ಮೂಟೆನ ಹೊತ್ಕೊಂಡು ಬರ್ತಾಯಿದ್ರು ಹೆಗಲ ಮೇಲೆ. ಜೊತೆಗೆ ಎಷ್ಟೇ ದೂರ ಇದ್ದರೂ ನಡ್ಕೊಂಡೇ ಹೋಗ್ತಾಯಿದ್ರು. ಇಂದು ಸ್ವಲ್ಪ ಬೇಗ ಹೋಗಬೇಕು ಅಂದರೆ ಸೈಕಲ್ ತೊಗೊಂಡು ಹೋಗೋರು, ಮರ ಹತ್ತೋರು, ಮರ ಇಳಿಯೋರು, ಸೌದೆ ಕಡಿಯೋರು. ಮನೆಯಲ್ಲಿ ಹೆಣ್ಣುಮಕ್ಕಳು ಖಾರವನ್ನು ರುಬ್ತಾ ಇದ್ದರು, ಮತ್ತು ಆ ನೆಲವನ್ನು ಒರೆಸ್ತಾ ಇದ್ದರು, ಕಸ ಗುಡಿಸ್ತಾ ಇದ್ದರು. ಹುಡುಗರು ಕೂಡ ಚಪ್ಪಲಿ ಇಲ್ಲದೆ ನಾವು ಎಷ್ಟೋ ವರ್ಷಗಳ ಕಾಲ ಸ್ಕೂಲಿಗೆ ಹೋಗಿದ್ದೇವೆ. ಅಪ್ ಟು SSLC ತನಕ ಚಪ್ಪಲಿನೇ ಹಾಕಿಲ್ಲ, ಚಪ್ಪಲಿ ಇಲ್ಲದೆ ಹೋಗಿದ್ದೇವೆ. ಈಗೆಲ್ಲ ಎಷ್ಟು ಬದಲಾವಣೆ ಆಗಿದೆ ಅಲ್ವಾ? ಇವೆಲ್ಲ ಏನಾಗಿದೆ ಅಂದರೆ ನಮ್ಮ ಮನಸ್ಸು ಈ ಒಂದು ಬದಲಾವಣೆಗೆ ಒಗ್ಗಿ ಹೋಗಿದೆ. ಇದರಿಂದ ಹಿಂದೆ ಹೋಗಲಿಕ್ಕೆ ಮನಸ್ಸು ಒಪ್ತಾ ಇಲ್ಲ.